ತೆಗೆದುಕೊಂಡನು ಭಕ್ತಿಯಲಿ ದೇವೇಂದ್ರನು. ಸ್ವಾಮಿಯವನು ತೆಗೆದೊಗೆದ ಪವಿತ್ರ ವಸ್ತ್ರಾಭರಣ ಕೇಶಮಾಲೆಗಳನ್ನು ಭಾವಿಸಿ ಮಹಾಪ್ರಸಾದವೆಂದದನು. ಅಂತೆ ಇರಿಸಿ ಆ ಕೇಶಗುಚ್ಛವನು ರತ್ನ ಪ್ರಕಾಶಿತ ಹರಿವಾಣದಲ್ಲಿ ಮುಚ್ಚಿ ವಸ್ತ್ರದಲ್ಲಿ ತೆರಳಿ ಸುರರೊಂದಿಗೆ ಆ ಕ್ಷೀರ ಸಮುದ್ರಕ್ಕೆ ವಿಸರ್ಜಿಸಿದನಾ ಸ್ವಾಮಿಯ ವಸ್ತುಗಳನ್ನು ಅದರೊಳಗೆ ಎಸಗುತ್ತದಕ್ಕೆ ಪ್ರಣಾಮಗಳನ್ನು ಪೂಜ್ಯ ಭಾವದಲ್ಲಿ. ಒಡನೆ ಮೊಳಗಿದ ದೇವದುಂದುಬಿಗಳು ಬೀಸುತ್ತಿರೆ ತಂಗಾಳಿ ಆಗುತ್ತಿರೆ ಆಗಸದಿಂದ ಪುಷ್ಪವೃಷ್ಟಿ. ಬಳಿಕದಲ್ಲಿ ದೇವೇಂದ್ರನು ಮರಳಿ ಆ ಒಂದು ಚೆಲುವನಕ್ಕೆ ಸ್ವಾಮಿ ಇರುವಲ್ಲಿಗೆ ಈಕ್ಷಿಸಿದನಾಥ ತಪೋದನನು ಕಂತೆರೆದು ವಿಸ್ಮಯದಿ. ಆದರೂ ತೃಪ್ತಿಯಾಗದಿರಲವಗೆ ಕುಡಿಯುವಂತೆ ಲವಣ ಜಲವನ್ನು ತೀರಿಸಲು ದಾಹವನು ವೀಕ್ಷಿಸಿದನಾ ತ್ರಿಲೋಕ ಮೋಹನನು. ತಳೆದು ಸಹಸ್ರ ನೇತ್ರಗಳನ್ನು ಸ್ತುತಿಸುತ್ತ ಮನಸಾರೆಯಂತು ಅವನನು. ವೀತರಾಗನೆ ಸ್ತೋತ್ರ ಮಾಡುವೆವು ನಾವು ನಿನ್ನನು. ಲೋಕತಾರಕ ಅನಿಷ್ಟನಾಶಕ ಅಭಿಷ್ಟ ಫಲದಾಯಕನಾಗಿರಲು ನೀನು. ವರ್ಣಿಸಲಾಗದಿರೆ ಅಗಣಿತ ಗುಣಧಾಮ ನಿನ್ನನು. ಸಾರುವೆವು ನಾವು ಲೋಕಕ್ಕೆ ನಿನ್ನ ಮಹತ್ವವನು. ಸ್ತುತಿಸುವ ನೆಪದಲ್ಲಿ ನಿನ್ನನು ಇಹೆ ನೀನು ಮೂಲೋಕ ಪವಿತ್ರ ಪುಣ್ಯ ಜಿನಾಗಮದಂತೆ ಪ್ರಕಾಶಿಸಿರಲಾ ದ್ರವ್ಯ ಕರ್ಮ. ಅಂತೆ ಭಾವಕರ್ಮರಹಿತ ನಿನ್ನ ಗುಣಗಳು ಮೇಘರಹಿತ ಆಗಸದರ ವಿಕಿರಣಗಳಂತೆ ಮತ್ತಾ ಪ್ರಾತಃ ಕಾಲದ ಪಂಕಜ ಪುಷ್ಪಗಳಂತೆ. ಸೋಪಾನ 16 ದೀಕ್ಷಾ ಕಲ್ಯಾಣ ಸಂಪುಟದಲ್ಲಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಭಕ್ತಿ ರಸದ ಹೊಳೆಯನ್ನೇ ಹರಿಸಿದ್ದಾರೆ. ಇಲ್ಲಿ ಆಹಾರ ಎಲ್ಲ ನಿಯಮಗಳನ್ನು ಮಾಡಿದಂತಹ ಆ ವರ್ಧಮಾನ ಆ ಕೊನೆಗೆ ಆತ ಮಾಡಿಕೊಂಡ ಕೇಶಲೋಚ ಇತ್ಯಾದಿಗಳನ್ನು ಭಕ್ತಿಯಿಂದ ತೆಗೆದುಕೊಡ್ತಾನೆ. ಆ ಸ್ವಾಮಿಯವರು ತೆಗೆದೆಸೆದ ಪವಿತ್ರವಾದ ವಸ್ತ್ರಗಳು, ಆಭರಣಗಳು, ಕೇಶ ಮಾಲೆ ಅವೆಲ್ಲವನ್ನು ಕೂಡ ಮಹಾಪ್ರಸಾದ ಎಂಬುದಾಗಿ ತೆಗೆದುಕೊಂಡು ಆ ಕೇಶಗುಚ್ಛವನ್ನು ರತ್ನದ ಹರಿವಾಣ ಅಂದರೆ ತಟ್ಟೆಯಲ್ಲಿ ಮುಚ್ಚಿ ವಸ್ತ್ರದಿಂದ ಅದನ್ನು ಮುಚ್ಚಿಕೊಂಡು ಆ ಸುರರನ್ನು ಕರೆದುಕೊಂಡು ಕ್ಷೀರ ಸಮುದ್ರಕ್ಕೆ ಹೋಗಿ ಆ ಸ್ವಾಮಿಯ ವಸ್ತ್ರ, ಆಭರಣ, ಕೇಶ ಇತ್ಯಾದಿಗಳೆಲ್ಲವನ್ನು ಕೂಡ ಆ ಕ್ಷೀರ ಸಮುದ್ರದಲ್ಲಿ ವಿಸರ್ಜನೆಯನ್ನು ಮಾಡ್ತಾರಂತೆ. ಮತ್ತು ಅದಕ್ಕೆ ಪ್ರಣಾಮವನ್ನು ಕೂಡ ಮಾಡ್ತಾನೆ. ಆ ಸಮಯದಲ್ಲಿ ಆಗಸದಿಂದ ದೇವದುಂದಿಬಿಗಳು ತನಗೆ ತಾನೇ ಹೊಡ್ಕೊಳ್ತವೆ. ಆಗಸದಿಂದ ಪುಷ್ಪವೃಷ್ಟಿ ಆಗ್ತದೆ. ದೇವೇಂದ್ರ ಮರಳಿ ಆ ಸ್ವಾಮಿ ಇರ್ತಕ್ಕಂಥ ವನಕ್ಕೆ ಬಂದು, ತಪೋವನಕ್ಕೆ ಬಂದು ಈಕ್ಷಿಸಿ ಹೇಳ್ತೇನಂತೆ, ಈಗ ಲವಣ ಜಲವನ್ನು ಎಷ್ಟು ಕುಡಿದ್ರೂ ಕೂಡ ದಾಹ ಇರೋದಿಲ್ಲ, ಹಾಗೆ ಮನುಷ್ಯರ ಜೀವನ ಕೂಡ ಹಾಗೆ. ಆದ್ದರಿಂದ ನೀವು ಸರಿಯಾದ ತ್ಯಾಗಿಗಳೇ ಆಗಿದ್ದೀರಿ ಅಂಥೇಳಿ ಸಹಸ್ರ ನೇತ್ರಗಳನ್ನು 1000 ಕಣ್ಣುಗಳಿಂದ ಆ ಸ್ವಾಮಿಯನ್ನು ನೋಡುತ್ತಾ ಹೇಳ್ತೇನೆ, ವೀತರಾಗನೇ ನಿನಗೆ ಸ್ತೋತ್ರ ಮಾಡ್ತೇವೆ. ನೀನು ಲೋಕತಾರಕ, ಅನಿಷ್ಟವನ್ನು ದೂರ ಮಾಡ್ತಕ್ಕಂಥವ್ರು, ಅಭಿಷ್ಟ ಫಲದಾಯಕರು ನೀವು. ಅಗಣಿತ ಗುಣಧಾಮ ನಿನ್ನನ್ನು ಈ ಲೋಕದಲ್ಲಿ ನಾವು ಸಾರ್ತೀವಿ ಅಂತ ಹೇಳಿ 3 ಲೋಕದಲ್ಲೂ ಕೂಡ ಜಿನಾಗಮ ಹೇಳಿದಂಥ ರೀತಿಯಲ್ಲಿ ನೀವು ದ್ರವ್ಯಕರ್ಮ, ಭಾವಕರ್ಮರಹಿತ ಗುಣಗಳು ನಿಮ್ಮಲ್ಲಿದೆ. ಮೇಘರಹಿತ, ಮೋಡಗಳೇ ಇಲ್ಲದಂತಹ ಆಗಸದ ಹಾಗೆ ನೀವಿದ್ದೀರಿ. ರವಿಕಿರಣಗಳು ಪ್ರಾತಃ ಕಾಲದ ಪಂಕಜ ಪುಷ್ಪಗಳಂತೆ ನಿಮ್ಮ ಇರುವಿಕೆ ಎಂಬುದಾಗಿ ಆ ಇಂದ್ರಾದಿ ದೇವತೆಗಳು ಆ ವರ್ಧಮಾನ ಸ್ವಾಮಿಯನ್ನು, ಮುನಿಯನ್ನು ಪ್ರಶಂಸೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ನಮಸ್ಕಾರ.